ಮತಗಳತನ ಬಳಿಕ ರಾಹುಲ್ ಗಾಂಧಿ ಮತ್ತೊಂದು ಆರೋಪವನ್ನು ಮಾಡಿದ್ದಾರೆ. ನಗಣ್ಯವಾಗಿರತಕ್ಕಂಥ ಪಕ್ಷಗಳಿಂದ ಚುನಾವಣಾ ಅಕ್ರಮ ಆಗಿದೆ ಅಂತ ಹೇಳಿ ಅವರ ಆರೋಪ ಇದೆ. ಗುಜರಾತ್ನಲ್ಲಿ ನಗಣ್ಯವೆನಿಸುವಂತಹ ಪಕ್ಷಕ್ಕೆ ಅಕ್ರಮವಾಗಿ ಸಾವಿರಾರು ಕೋಟಿ ದೇಣಿಗೆ ಬಂದಿದೆ. ಹಲವು ಪಕ್ಷಗಳಿಗೆ ಕೋಟಿ ಕೋಟಿ ದೇಣಿಗೆ ಹರಿದು ಬಂದಿರೋದು ಹೇಗೆ? ಹೆಸರೇ ಕೇಳಿಲ್ಲ ಅಂಥ ಪಾರ್ಟಿಗಳಿಗೆ ಸಾವಿರಾರು ಕೋಟಿ ಹಣ ಹರಿದು ಬರೋಕ್ಕೆ ಸಾಧ್ಯನಾ ಅಂತ ಆರೋಪವನ್ನು ಮಾಡಿದ್ದಾರೆ. ರಾಹುಲ್ ದೇಣಿಗೆ ಆರೋಪ ಇದೆ. ಗುಜರಾತ್ನಲ್ಲಿ ಇಂಥ ಅಕ್ರಮ ನಡೆದಿದೆ ಅಂತ ಅವರು ಆರೋಪ ಮಾಡ್ತಿರೋದು 2019-20, 2023-24 ನಡುವೆ ಆಗಿರತಕ್ಕಂಥ ಅಕ್ರಮ ಅಂತ ಅವ್ರು ಹೇಳ್ತಾ ಇದ್ದಾರೆ. 10 ನಗಣ್ಯವೆನಿಸುವಂಥ ಪಕ್ಷಗಳಿಗೆ 4,300 ಕೋಟಿ ರೂಪಾಯಿಗಳಷ್ಟು ದೇಣಿಗೆ ಬಂದಿದೆ. 2022 MLA ಚುನಾವಣೆಯಲ್ಲಿಯೂ 10 ಪಕ್ಷಗಳು ದೇಣಿಗೆ ತೆಗೆದುಕೊಂಡಿವೆ. 10 ರಾಜಕೀಯ ಪಕ್ಷ, 43 ಅಭ್ಯರ್ಥಿಗಳು ಗಳಿಸಿರ್ತಕ್ಕಂಥ ಒಟ್ಟು ಮತಗಳು 54,069. ಚುನಾವಣೆಯ ವರದಿಯ ಪ್ರಕಾರ 39,02,000 ರೂಪಾಯಿ ಮಾತ್ರ ಚುನಾವಣೆಗೆ ಖರ್ಚಾಗಿದೆ. ಅದು ಲೆಕ್ಕ ಪರಿಶೋಧನಾ ವರದಿ ಹೇಳ್ತಾ ಇದೆ 3,500 ಕೋಟಿಯಷ್ಟು ಹಣವನ್ನು ಇವರು ಎಲೆಕ್ಷನ್ಗೆ ಖರ್ಚು ಮಾಡಿದ್ದಾರೆ ಅಂತ. ಹಾಗಾಗಿ ಹೆಸರೇ ಕೇಳಿದಿರ್ತಕ್ಕಂಥ ಪಕ್ಷಗಳು 4,300 ಕೋಟಿ ದೇಣಿಗೆ ಸ್ವೀಕರಿಸೋದು ಅಂದ್ರೇನು, 3,500 ಕೋಟಿಯಷ್ಟು ಹಣ ಖರ್ಚು ಮಾಡೋದು ಅಂದ್ರೇನು, 59,000 ಅಷ್ಟು ಮಾತ್ರ ಓಟ್ಗಳು ಪಡ್ಕೊಳ್ಳೋದು ಅಂದರೆ ಏನು? ಇದಕ್ಕೆ ಉತ್ತರಗಳು ಬೇಕು ಅಂತ ರಾಹುಲ್ ಗಾಂಧಿ ಮಾತಾಡಿದ್ದಾರೆ. ಬಿಹಾರದಲ್ಲಿ ರಾಹುಲ್ ಗಾಂಧಿ ರ್ಯಾಲಿಗೆ ಉಗ್ರರ ಭೀತಿ ಎದುರಾಗಿದೆ. ಬಿಹಾರಕ್ಕೆ 3 ಪಾಕಿಸ್ತಾನದ ಉಗ್ರರು ಎಂಟ್ರಿ ಆಗಿದ್ದಾರೆ. ನೇಪಾಳದ ಮೂಲಕ ನುಸುಳಿದ್ದಾರೆ ಈ ಉಗ್ರರು. ಮೋತಿಹಾರಿಯ ರಕ್ಸೌಲ್ ಗಡಿಯಿಂದ ಎಂಟ್ರಿ ಆಗಿದ್ದಾರೆ. ಇದೇ ಪ್ರದೇಶದಲ್ಲಿ ರಾಹುಲ್ ಗಾಂಧಿ ರ್ಯಾಲಿಗಳು ನಡೀತಾ ಇವೆ. ಉಗ್ರರ ಫೋಟೋ ಸಮೇತವಾಗಿ ಸರ್ಕಾರ ಒಂದು ಕಡೆ ಬಿಡುಗಡೆ ಮಾಡಿದೆ. ರಾಹುಲ್ ಗಾಂಧಿ ಬಿ ಕೇರ್ಫುಲ್ ಅಂತ ಇದರ ಅರ್ಥ. ಈ ರ್ಯಾಲಿ ಎಲ್ಲಿ ಹೋಗಬೇಕು ಅಂತ ಇದ್ದಿರಲ್ಲಪ್ಪ, ಅಲ್ಲೆಲ್ಲ ಉಗ್ರರ ಭೀತಿ ಇದೆ, ಹುಷಾರಾಗಿರಿ, ನೋಡ್ಕೊಳ್ಳಿ ಇವ್ರ ಫೋಟೋನ ಅಂಥೇಳಿ ಬಿಡುಗಡೆ ಮಾಡಿದ್ದಾರೆ. ಜೈಷ್ ಎ ಮೊಹಮ್ಮದ್ ಸಂಪರ್ಕದಲ್ಲಿರ್ತಾರಂತೆ ಉಗ್ರರು. ಸುಳಿವು ಕೊಟ್ಟವರಿಗೆ 50,000 ರೂಪಾಯಿ ಬಹುಮಾನ ಘೋಷಣೆ ಮಾಡಿದ್ದಾರೆ. ಹೈ ಅಲರ್ಟ್ ಇದೆ. ರಾಹುಲ್ ರ್ಯಾಲಿಯಲ್ಲಿ ಬದಲಾವಣೆ ಆಗ್ತಾ ಇದೆ. ತೆರೆದ ಜೀಪಿನ ಬದಲಿಗೆ ಮುಚ್ಚಿದ ಕಾರಿನಲ್ಲಿ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ. ಮೋತಿಹಾರಿನಲ್ಲಿ ಇಂದಿನ ರಾಹುಲ್ ಪಾದಯಾತ್ರೆ ರದ್ದಾಗಿದೆ. ಈ ಥರ ಟೆರರಿಸ್ಟ್ಗಳು ಬರೋದು, ಅಕಸ್ಮಾತ್ ಅಟ್ಯಾಕ್ ಮಾಡೋದು ಯಾಕೆ ಬೇಕು ಅಂತ ಕಾಲ್ನಡಿಗೆ ಬದಲು ಕಾರಲ್ಲಿ ತೆರಳಿದ್ದಾರೆ ರಾಹುಲ್ ಗಾಂಧಿ. 3 ಉಗ್ರರು ಹಸ್ನೈನ್ ಅಲಿ, ಆದಿಲ್ ಹುಸೇನ್, ಮೊಹಮ್ಮದ್ ಉಸ್ಮಾನ್ ಅಂತ. ಜೈಷ್ ಎ ಮೊಹಮ್ಮದ್ ಜೊತೆಯಲ್ಲಿ ಸಂಪರ್ಕ ಇದೆಯಂತೆ ಇವರಿಗೆ. ಹಸ್ನೈನ್ ರಾವಲ್ಪಿಂಡಿ, ಆದಿಲ್ ಉಮರ್ಕೋಟ್ ನಿವಾಸಿ, ಉಗ್ರ ಉಸ್ಮಾನ್ ಬಹಾವಲ್ಪುರದ ನಿವಾಸಿ. ಶಂಕಿತರ ಮೇಲೆ ನಿಗಾ ಇಡಬೇಕು ಅಂತ ಸರ್ಕಾರದ ಸೂಚನೆ ಇದೆ. ಬಿಹಾರದ ಎಲ್ಲ SP ಗಳಿಗೆ ಈ ಮಾಹಿತಿ ರವಾನೆ ಆಗಿದೆ. ಉಗ್ರರ ತಲೆಗೆ 50,000 ಬಹುಮಾನ ಕೂಡ ಘೋಷಣೆ ಮಾಡಲಾಗಿದೆ. 3 ಉಗ್ರರ ಪಾಸ್ಪೋರ್ಟ್ ಗಾತ್ರದ ಒಂದು ಫೋಟೋವನ್ನು ಕೂಡ ಇದೀಗ ಬಿಡುಗಡೆ ಮಾಡಲಾಗಿದೆ. ರಾಹುಲ್ ಯಾತ್ರೆ ಅಂತ ನೋಡಿದ್ರೆ ನೇಪಾಳ ಗಡಿ ಪಕ್ಕದ ಜಿಲ್ಲೆಗಳಲ್ಲಿ ರಾಹುಲ್ ಗಾಂಧಿ ರ್ಯಾಲಿ ಇದೆ. ಬಿಹಾರದ 7 ಜಿಲ್ಲೆಗಳು ನೇಪಾಳದ ಗಡಿ ಪಕ್ಕದಲ್ಲಿಯೇ ಇವೆ. 7 ಜಿಲ್ಲೆಗಳ ಪೈಕಿ ಈಗಾಗಲೇ 2 ಜಿಲ್ಲೆಗಳಲ್ಲಿ ರ್ಯಾಲಿ ಆಗಿದೆ. ಮಧುಬನಿ, ಸುಪೌಲ್ ಮೂಲಕ ರ್ಯಾಲಿ ಸಾಗ್ತಾ ಇದೆ. ಇನ್ನು 5 ಜಿಲ್ಲೆಗಳಿಗೆ ರಾಹುಲ್ ಗಾಂಧಿ ಭೇಟಿ ಕೊಡಬೇಕು. ಇದರಲ್ಲಿ ಶಂಕಿತರ ಕಳ್ಳ ಮಾರ್ಗ ಅರಾರಿಯಾ ಕೂಡ ಒಂದಾಗಿದೆ. की तरह एक इनपुट जारी किया गया था और इस इनपुट पे काम करते हुए हम लोग लगातार जो है वो हाई अलर्ट पे हैं और बॉर्डर एरियाज में जो है लगातार वाहन चेकिंग चल रहा है. पूरे जिला के पुलिस को भी, थानों को भी अलर्ट किया गया है और तीनों संदिग्ध लोगों पर 50,000 की इनाम की घोषणा भी की गई है. ನಾಳೆ ಬಿಹಾರ ಚುನಾವಣಾ ಅಖಾಡಕ್ಕೆ ಸಿಎಂ ಎಂಟ್ರಿ ಕೊಟ್ಟಿದ್ದಾರೆ. ವೋಟ್ ಅಧಿಕಾರ್ ಯಾತ್ರೆ ಮೂಲಕ ಅಧಿಕೃತವಾಗಿ ಪ್ರವೇಶವನ್ನು ಮಾಡಿದ್ದಾರೆ. ಬಿಹಾರದ ಸಿಹಾನ್ನಲ್ಲಿ ನಡೀತಾ ಇದೆ ಬೃಹತ್ ಸಮಾವೇಶ. ಇದರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗ್ತಾ ಇದ್ದಾರೆ. ಬಿಹಾರ ಚುನಾವಣಾ ಅಖಾಡಕ್ಕೆ ಇದು ಮೊದಲನೆಯ ಭೇಟಿ ಸಿದ್ದರಾಮಯ್ಯ ಅವರದು. ರಾಹುಲ್ ಜೊತೆ ಬಿಹಾರದ ಜನಗಳ ಗಮನ ಸೆಳೆಯಬೇಕು ಅಂತೇಳಿ ಸಿಎಂ ಹೊರಟಿದ್ದಾರೆ. ಅಖಾಡದಲ್ಲಿ ಅಹಿಂದ ಅಸ್ತ್ರ ಪ್ರಯೋಗ ಮಾಡಬಹುದು. ಹಿಂದುಳಿದ ಸಮುದಾಯಗಳ ಮತಗಳು ಜಾಸ್ತಿ ಇರತಕ್ಕಂಥ ಕಡೆಯಲ್ಲಿ ಸಿಎಂ ಭೇಟಿ ಕೊಡ್ತಾ ಇದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಹುಡುಕಿ ಕಾಂಗ್ರೆಸ್ ಅಖಾಡಕ್ಕೆ ಧುಮುಕಿಸ್ತಾ ಇದೆ. ದಕ್ಷಿಣ ಭಾರತದಲ್ಲಿ ಅಹಿಂದ ನಾಯಕರಾಗಿ ಸಿದ್ದರಾಮಯ್ಯನವರು ಹೊರಹೊಮ್ಮತಾ ಇದ್ದಾರೆ. ಉತ್ತರ ಭಾರತದಲ್ಲಿಯೂ ಸಕ್ಸಸ್ ಆಗುತ್ತಾ ಅವರ ಈ ಒಂದು ಯಾತ್ರೆ ನೋಡಬೇಕಾಗುತ್ತೆ.